ಜ್ಯೋತಿ ದೀಪಕ್ನ ಇಷ್ಟಪಡ್ತಿದ್ದು, ಆದರೆ ಆ ವಿಷಯನ ಅವನಿಗೆ ಹೇಳೋಕ್ಕಾಗಲಿಲ್ಲ. ಕಾಣೆಯಾಗಿದ್ದ ದಿನ ಈ ಚೀಟಿನ ಪೆನ್ನಲ್ಲಿಟ್ಟು ಅವನ ಮುಂದೆ ಬಿಸಾಕಿದ್ಲು. ಆದರೆ ಪೆನ್ನಲ್ಲಿ ಚೀಟಿರೋ ವಿಷಯ ಅವನಿಗೆ ಗೊತ್ತಾಗಲಿಲ್ಲ. ಅಮ್ಮನನ್ನು ಕಾಣುವಂಥ ಜ್ಯೋತಿ ಬರೆದಿದ್ರಿಂದ ನಾವು ನಿಮ್ಮ ಹತ್ರ ಬರೋ ಹಾಗಾಯಿತು. ನೋಡಿ, ಅನಿವಾರ್ಯವಾಗಿ ನಾನು ಇದನ್ನೆಲ್ಲ ಒಪ್ಕೋತಾ ಇದ್ದೀನಿ. ಆದರೆ ಈ ವಿಷಯ ಮಾತ್ರ ಜೇಡಿಗೆ ಗೊತ್ತಾಗೋದು ಬೇಡ ಪ್ಲೀಸ್. ಇಲ್ಲ, ಜೇಡಿಗೆ ಮಾತ್ರ ಅಲ್ಲ, ಈ ವಿಷಯ ಯಾವತ್ತೂ ಯಾರಿಗೂ ಗೊತ್ತಾಗಲ್ಲ. ಐ ಪ್ರಾಮಿಸ್. ಅಲ್ಲ ಮೇಡಮ್, ಹೇಗೆ ಪ್ರಾಮಿಸ್ ಮಾಡ್ತೀರಾ ನೀವು? ಹಾಗೆಲ್ಲ ಮಾಡೋಕ್ಕಾಗಲ್ಲ. ಕೇಸ್ನ ಕ್ಲೋಸ್ ಮಾಡಿ. ಕೇಸ್ನ ಕ್ಲೋಸ್ ಮಾಡೋದಾ? ಏನು ಹೇಳ್ತಾ ಇದ್ದೀರಾ ನೀವು? ಅದೇಗೆ ಸಾಧ್ಯ? ಸಾಧ್ಯ ಇದೆ. ಒಬ್ಬರಿಗೆ ಅನ್ಯಾಯ ಆದರೆ ಅವ್ರಿಗೆ ನ್ಯಾಯ ಕೊಡಿಸಿ ಕೇಸ್ನ ಕ್ಲೋಸ್ ಮಾಡಬೇಕು. ಆದರೆ ಇಲ್ಲಿ ಒಬ್ಬ ತಾಯಿ ಎಲ್ಲಿ ಮಗಳ ಜೀವನ ಅನ್ಯಾಯ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿ ನ್ಯಾಯ ಕೊಡೋ ಪ್ರಯತ್ನ ಮಾಡಿದ್ದಾಳೆ. ಇದರಿಂದ ತಾಯಿ ಪ್ರೀತಿ ಇದೆ ಹೊರತು ಯಾವ ಕ್ರಿಮಿನಲ್ ಥಾಟ್ಸು ಇಲ್ಲ, ಕ್ರೈಮು ನಡೆದಿಲ್ಲ. ನಾ ಕೇಸ್ ಕ್ಲೋಸ್ ಮಾಡಲ್ಲ ಅಂದ್ರೆ ಮಿಸ್ಟರ್ ಅಜಯ್, ಕಳೆದೋಗಿರೋದು ಜ್ಯೋತಿ ಜನಾರ್ದನ್, ದೇಶ ಬಿಟ್ಟು ಹೋಗಿರೋದು ಜ್ಯೋತಿ ಶ್ರೀರಾಮ್. ನೀನು ಬೇಕು ಅಂದರೂ ಕೇಸ್ ತನಗೆ ತಾನೇ ಕ್ಲೋಸ್ ಆಗಿಬಿಡತ್ತೆ. ನಿಮಗೆ ಹೇಗೆ ಥ್ಯಾಂಕ್ ಯು ಹೇಳಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು. ಅಯ್ಯೋ, ಥ್ಯಾಂಕ್ಸ್ ಎಲ್ಲ ಬೇಡ. ನಾನು ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ. ಒಬ್ಳು ತಾಯಾದವಳು ನನ್ನ ಕಳ್ಳು ಬಳ್ಳಿನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾಳೆ ಅಂತ ನಿಮ್ಮಿಂದ ತಿಳ್ಕೊಂಡೆ. ಥ್ಯಾಂಕ್ ಯು ಸೋ ಮಚ್. ತಂದೆ ಜೊತೆ ಮಗಳನ್ನ ಕಳಿಸ್ಕೊಡೋ ನಿರ್ಧಾರ, ಇಷ್ಟು ದಿನ ನೀವು ಪಟ್ಟ ಆತಂಕ ಯಾವುದೂ ವೇಸ್ಟ್ ಆಗಲ್ಲ. ನಿಮ್ಮ ಮಗಳು ಅವಳ ತಂದೆ ಜೊತೆ ತುಂಬ ಚೆನ್ನಾಗಿ ಸೇಫ್ ಆಗಿರ್ತಾಳೆ. ಇನ್ನು ನೀವು ಹೊರಡಿ, ಅವ್ರು ನಿಮ್ಮನ್ನ ಡ್ರಾಪ್ ಮಾಡ್ತಾರೆ. ಏನು ಯೋಚನೆ ಮಾಡಬೇಡಿ, ನಾನಿದ್ದೀನಿ. ಸರಿನಾ? ನಾನು ಬರಲಾ? ಬರ್ತೀನಿ. ಹೇಳಿ ಪತ್ತೆದಾರಿ ಮೇಡಮ್. ಅಜಯ್, ನನಗೆ ಸೀತಾ ಲಕ್ಷ್ಮಿ ಅವ್ರದ್ದು ಚಿಂತೆ ಆಗಿದೆ. ನೀವು ಹೇಳಿದ್ರಿ ಅಂತ ಅವ್ರ ಮಗಳು ಕೇಸ್ನ ಕ್ಲೋಸ್ ಮಾಡಿದ್ದೀನಿ. ನಿಮ್ಮ ಮಾತನ್ನ ಮೀರಿ ಅವ್ರನ್ನ ಅರೆಸ್ಟ್ ಕೂಡ ಮಾಡಲ್ಲ. ಮತ್ತಿನ್ನೇನು ಚಿಂತೆ ನಿಮ್ದು? ಜೇಡಿ ಮೊದಲೇ ಒಂದು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಇಷ್ಟು ದಿನ ಗಂಡ ಅಂತ ಅಧಿಕಾರ ಚಲಾಯಿಸ್ತಿದ್ದ. ಮಗಳು ಮಿಸ್ಸಿಂಗ್ ಆದಾಗ್ಲಿಂದ ಅದೇ ಕಾರಣ ಇಟ್ಕೊಂಡು ಟಾರ್ಚರ್ ಕೊಡ್ತಿದ್ದ. ಇನ್ನು ಮಗಳು ಸಿಗೋದೇ ಇಲ್ಲ ಅಂತ ಗೊತ್ತಾದ್ಮೇಲೆ ಸೀತಾಲಕ್ಷ್ಮಿ ಅವ್ರನ್ನ ಕೊಂದೇ ಬಿಡ್ತಾನೇನು. ಡೋಂಟ್ ವರಿ ಅಕ್ಕ, ಇಷ್ಟರಲ್ಲೇ ಜೇಡಿನ ಅರೆಸ್ಟ್ ಮಾಡ್ತೀನಿ. ಹೌದಾ? ಯಾವ ಕಾರಣಕ್ಕೆ? ಇರೋ ಕೇಸನ್ನ ನೀವು ಮುಚ್ಚಾಕಿದ್ರಿ, ಇಲ್ದಿರೋ ಕೇಸನ್ನ ನಾನು ಹುಟ್ಟಾಕ್ತೆ. ಜೇಡಿ ಒಬ್ಬ ಬಿಲ್ಡಪ್, ಸುಮಾರು ಕಳಪೆ ಬಿಲ್ಡಿಂಗ್ಗಳನ್ನ ಕಟ್ಟಿ ತುಂಬ ಜನಕ್ಕೆ ಮೋಸ ಮಾಡಿದ್ದಾನೆ. ಅದರಲ್ಲಿ ಇಲ್ಲೀಗಲ್ ಟ್ರಾನ್ಸಾಕ್ಷನ್ಸ್ ಕೂಡ ಮಾಡಿದ್ದಾನೆ. ಅವ್ನು ಮಾಡ್ತಿದ್ದ ಚಿಟ್ ಫಂಡ್ ಬಿಸ್ನೆಸ್ಸಿಂದ ಮೋಸೋದವರು ಇಬ್ಬರು ಸೂಸೈಡ್ ಮಾಡ್ಕೊಂಡಿದ್ದಾರೆ.
ಹೀಗೆ ಹಲವಾರು ಇನ್ಫಾರ್ಮೇಷನ್ಗಳನ್ನ ಕಲೆಕ್ಟ್ ಮಾಡಿ ನಮ್ಮ ಸೀನಿಯರ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. ಇಷ್ಟರಲ್ಲೇ ವಾರೆಂಟ್ ಇಶ್ಯೂ ಆಗುತ್ತೆ, JD ನಮ್ಮ ಜೈಲಿಗೆ ಅತಿಥಿಯಾಗಿ ಬರ್ತಾನೆ. ಸೊ ಸೀತಾ ಲಕ್ಷ್ಮಿ ಇಸ್ ಸೇಫ್. ಗ್ರೇಟ್ ಅಜಯ್, ನಂಗೆ ತುಂಬ ಖುಷಿ ಆಗ್ತಿದೆ. ಬಾಯ್ ಅಕ್ಕ. ಬಾಯ್. अस्मिन् अरिद्राबिम्बे भुवः स्वः पूर्वो स्वः महागणमन्द्यायामि आवाहयामि स्थापयामि पूजयामि. भगवत्पदपङ्कजलजलेशं भक्त्या मौले धारयतम् तदेव मानव जन्म जन्म कृत पापहरं भवतापहरम् आश्चर्यमहो परमाश्चर्यं किमत्र तत्परमाश्चर्यम् परमभक्तजनपाररजम् कौतुक खड्गचालक रक्षकम् क्षात्रनायक स्फूर्तिदायक कार्यसाधक दक्षकम् प्रहर्षणकारकम् मम पुत्रसन्निभवायकम् वात्सल्यभावप्रेरकम् ಆದಿತ್ಯ, ಸಾರಿ ಕಣೆ, ಲೆಟ್ಸ್ ಬಿ ಫ್ರೆಂಡ್ಸ್ ಪ್ಲೀಸ್. ತಿನ್ನಿಸ್ಲೇಬೇಕು ಅಂತಿದ್ರೆ ಅದರಲ್ಲೂ ನಾನೇ ಫಸ್ಟ್ ಆಗಬೇಕು.
ಶೋಭಾ 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 ಅಕ್ಕ ಪ್ರತಿಮಕ್ಕ ಅಕ್ಕ ಶೋಭಾ 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 ರಕ್ತ ಅಜಯ್ ಸುಮನ್ ಹಾಸ್ಪಿಟಲ್ಗೆ ಹೋಗ್ಬೇಕು ಶೋಭಾ 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 ಸುಮನ್ ಅಜಯ್ ಶೋಭಾ 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 ನಮ್ಮ ಅದಿತಿ ಏನು ಅಂತ ನನಗೆ ಗೊತ್ತಿಲ್ವಾ? ದಾರಿಯಲ್ಲಿ ಬರಬೇಕಾದ್ರೆ ಗೋಪಿಕಾ ಅವರು ಅವ್ರ ಗಂಡಂಗೆ ಫೋನ್ ಮಾಡಿ ಅದಿತಿ ಸ್ವೀಟ್ ತಿನ್ಸಿದ್ರಿಂದನೇ ಹೀಗಾಯಿತು ಅಂತ ಹೇಳಿದ್ರು. ಹಾಸ್ಪಿಟ್ಲಲ್ಲೂ ಅದೇ ಹೇಳಿದ್ರು, ಡಾಕ್ಟ್ರ್ ಹತ್ರನೂ ಅದೇ ಹೇಳಿದ್ರು. ಇಲ್ಲೇ ಏನೋ ಡೌಟ್ ಬರ್ತಿದೆ ನನಗೆ. ಶೋಭಾ ಸಾವಿನಿಂದೆ ಏನೋ ರಹಸ್ಯ ಇದೆ ಅನಿಸುತ್ತೆ. ರಿಪೋರ್ಟ್ ಬರುತ್ತಲ್ಲ, ನೋಡೋಣ. ಆದರೆ ಅದಿತಿ ಮೇಲೆ ಈ ಥರ ಆರೋಪ ಹೊರಿಸಿದ್ದಾರೆ ಅಂತ ಅವಳಿಗೆ ಹೇಳೋದು ಬೇಡ. ಅವಳ ಮನ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ ಸಾರಿ ಅದಕ್ಕೆ, ಇಲ್ಲಿ ನಡೆದಿದ್ದ ವಿಷಯನೆಲ್ಲ ದಿವ್ಯಾ ಫೋನ್ ಮಾಡಿದ್ಲು, ಹೇಳ್ಬಿಟ್ಟೆ. ನಾನು ಕೊಟ್ಟು ಸ್ವೀಟಲ್ಲಿ ವಿಷ ಇರಲಿಲ್ಲ ಅಕ್ಕ. ನಾನು ಈಗ ಕೊಲೆ ಮಾಡಿಲ್ಲ. ಯಾಕೆ ಹೀಗಾಯ್ತು ನಂಗೆ ಗೊತ್ತಾಗ್ತಿಲ್ಲ. ನನಗೆ ಗೊತ್ತಾದೀತಿ, ಡೋಂಟ್ ವರಿ, ನಾವೆಲ್ಲ ಇದ್ದೀವಿ. ನೋಡು, ಅಳ್ಬೇಡ. ದಿವ್ಯಾ, ದಿಶಾ, ಬಡ್ಸಲ ಊಟ ಮಾಡ್ತೀರಾ? ಮಾವ, ಅತ್ತೆ, ಅದಿತಿನ ನಾವು ನೋಡ್ಕೋತೀವಿ. ನೀವು ಯಾಕೆ ಹೆಲ್ತ್ ಅಪ್ಸೆಟ್ ಮಾಡ್ಕೋತೀರಾ? ಊಟ ಮಾಡಿ ನೆಮ್ಮದಿಯಾಗಿ ಮಲಗಿ. ಏನ್ರಿ ನಮ್ಮನ್ನ ನೆಮ್ಮದಿನ ಹಾಳು ಮಾಡಿ ನೀವು ನೆಮ್ಮದಿಯಾಗಿರ್ತೀರಾ? ನಮ್ಮ ಮನೆ ದೀಪನ ಆರಿಸಿ ನೀವು ಸಂತೋಷವಾಗಿರ್ತೀರಾ? ನೋಡಿ, ಹೇಳೋದೆಲ್ಲ ನಮ್ಮ ಅತ್ತಿಗೆ ಆಸ್ಪತ್ರೆಯಲ್ಲಿ ಹೇಳಿದ್ರಲ್ಲ, ಮತ್ತೆ ಇಲ್ಲಿಗೆ ಯಾಕ್ರಿ ಬಂದ್ರಿ? ನನ್ನ ಹೆಂಡತಿಗೆ ಅದೇನೋ ತಿನ್ಸಿ ಕೊಂದ್ಲಲ್ಲ ನಿಮ್ಮ ಅತ್ತಿಗೆ, ಅವಳನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಕಾಂಪಿಟೇಷನ್ ಅಂತ ವೇಷ ಸಾಧಿಸಿ ಕೊನೆಗೂ ಸಾಯಿಸೇ ಬಿಟ್ಟಿಯಲ್ಲೇ. ನೋಡಿ ಗೋಪಿಕಾ ಅವರೇ, ನೀವು ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ. ಇನ್ನೂ ಪ್ರೂವ್ ಆಗಿಲ್ಲ. ಪೊಲೀಸವ್ರು ಬರಲಿ, ತನಿಖೆ ಮಾಡಲಿ. ಅಲ್ಲಿ ತನಕ ನೀವು ನಮ್ಮ ಮನೆ ಹೆಣ್ಮಗಳ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ಸರಿಯಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ಒಂದು ಸ್ವಲ್ಪ ತಾಳ್ಮೆ ಇರಲಿ. ಹಾ ಸತ್ತಿರೋದು ನಿಮ್ಮನೇಲಿ ಅಲ್ವಲ್ಲಪ್ಪ, ಅದಕ್ಕೆ ತಾಳ್ಮೆ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಮ್ಮ ಹೊಟ್ಟೆಯವರಿಗೆ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಸುಟ್ಟು ಹಾಕುತ್ತೆ. ನೋಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ ಏನಾದರೂ ಅದಿತಿ ಶೋಭಾ ಕೊಟ್ಟಿದ್ದ ಸ್ವೀಟಲ್ಲಿ ವಿಷ ಆಯಿತು ಅಂತ ಬಂದರೆ ಆಗ ನಿಮ್ಮ ಆರೋಪನ ನಾವು ಒಪ್ಕೋತೀವಿ. ಪ್ರತಿಭಾ, ಏನಮ್ಮ ಹೇಳ್ತಾ ಇದೆಯಾ? ನಮ್ಮನೆ ಸ್ವೀಟಲ್ಲಿ ವಿಷ ಇರುತ್ತಾ? ಅತ್ತೆ, ಆತಂಕ ಪಟ್ಕೋಬೇಡಿ. ನಮ್ಮ ಮೇಲೆ ಆರೋಪ ಹೊರಿಸ್ತಿದ್ರಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನೋಡಿ, ಒಂದು ವೇಳೆ ಸ್ವೀಟಲ್ಲಿ ವಿಷ ಇಲ್ಲ ಅಂತ ಬಂದರೆ ಆಗ ನಾವು ಸುಮ್ಮನೆ ಇರಲ್ಲ. ಸುಮ್ಮನೆ ಇರಲ್ವಾ? ಏನ್ರಿ ಮಾಡ್ತೀರಾ ನೀವು? ಕೇಸ್ ಹಾಕ್ತೀವಿ.
ವಿನಾಕಾರಣ ಮನೆಗೆ ಬಂದು ಸುಳ್ಳು ಆರೋಪ ಹೊರಿಸಿ ನಮಗೆ ತೊಂದರೆ ಕೊಡ್ತಿದ್ದೀರಾ ಅಂತ ನಿಮ್ಮ ಮೇಲೆ ಮಾನ ನಷ್ಟ ಮೊಕದ್ದಮೆ ಕೇಸ್ ಹಾಕ್ತೀವಿ. ಕೇಸ್ ಆಗ್ತೀರಾ? ಹಾಕ್ರಿ. ನಾವಾಗಿರೋದು ನಮ್ಮನೇಲಿ, ನಮ್ಮ ಮೇಲೆ ಕೇಸ್ ಹಾಕ್ತೀರಾ? ಹಾಕಿ, ನಾನು ನೋಡೇ ಬಿಡ್ತೀನಿ. ನಡಿಯೋ, ನಾನು ನೋಡ್ದಾರೆ ಪೊಲೀಸು, ನಾನು ನೋಡ್ದಾರೆ ಕೋಟ, ಅದೇನ್ ಮಾಡ್ತಾರೆ ನಾವು ನೋಡೇ ಬಿಡೋಣ. ನಡಿ. ನೀವು ಬಂದು ಹೋದ್ಮೇಲೆ ನಾನು ಹಾಗೆಲ್ಲ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅನ್ನಿಸ್ತು. ತುಂಬ ಗಿಲ್ಟ್ ಕಾಡ್ತು. ಸಾರಿ ಕೇಳಿ ಹೋಗೋಣ ಅಂತ ಬಂದೆ. ಪರವಾಗಿಲ್ಲ ಬಿಡಮ್ಮ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ನೀನೆಲ್ಲಿ ಕೇಸ್ ಹಾಕ್ಬಿಡ್ತೀಯ ಅಂತ ನಾವೆಲ್ಲರೂ ಹೆದರ್ಬಿಟ್ಟಿದ್ವಿ. ದೊಡ್ಡ ಮನೆ ಸೊಸೆ, ದೊಡ್ಡ ಗುಣ ತೋರಿಸ್ಬಿಟ್ಟೆ ನೀನು. ಸಾರಿ ಕೇಳಿದಾಯ್ತಲ್ಲ, ಹೊಡೆ. ಸಾರಿ ಬ್ರದರ್, ಇವ್ರ ಕೇಸ್ ಆಗ್ತೇ ಇರ್ಬೋದು, ಆದರೆ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನಿಮ್ಮ ನೇಬರ್ ಆಗಿ ನಿಮ್ಮ ಮನಸ್ಥಿತಿ ನಂಗೆ ಅರ್ಥ ಆಗುತ್ತೆ. ಬಟ್ ಇಟ್ಸ್ ಮೈ ಡ್ಯೂಟಿ. ಈ ಮನೇಲಿ ನಡೆದಿರೋ ಅಸಹಜ ಸಾವಿನ ಬಗ್ಗೆ ನಾನು ತನಿಖೆ ಮಾಡಲೇಬೇಕು. ಅಸಹಜ ಸಾವ? ಏನು ಹೇಳ್ತಾ ಇದ್ದೀರಾ ನೀವು? ಅಲ್ಲಪ್ಪ, ನನ್ನ ಸೊಸೆಗೆ ಕಾಯಿಲೆ ಇತ್ತು, ಅದರಿಂದ ಅವಳು ಸತ್ತಿರ್ಬೋದು. ರುಕ್ಮಿಣಿ, ಏನೈತೆ? ರಾಯರ್ ಕುದುರೆ ಕತ್ತೆ ಆಯ್ತು. ಇಷ್ಟು ದಿವಸ ಪ್ರತಿಭಾ ನೆಟ್ಟಿಗೆ ಮನೆ ಸಂಸಾರ ಅನ್ಕೊಂಡಿದ್ಲು. ಈಗೇನು ಸನ್ಯಾಸತ್ವ ತಗೋತೀನಿ ಅಂತ ಹೇಳಿ ಹೇಳ? ಸಾಕ್ರಿ ನಿಮ್ ತಮಾಷೆ. ನಾನೇನ್ ಹೇಳಿದ್ರು ನೀವೇನ್ ಹೇಳಿದ್ರು ನಮ್ಮಿಬ್ಬರ ಮಾತನ್ನ ಯಾವತ್ತೂ ತೆಗ್ದಾಕ್ತವಳಲ್ಲ. ಈಗ ನೋಡಿ, ಬೇಡ ಬೇಡ ಅಂದ್ರು ಆ ಶೋಭನ್ ಗಂಡನ ಮನೆಗೆ ಹೋಗಿದ್ದಾಳೆ. ಅಮ್ಮ, ಅದಿತಿ ಅತ್ತಿಗೆದು ತಪ್ಪಿಲ್ಲ ಅಂದ್ರೆ ನಿಮಗ್ ಕಾದಿದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ಹೋಗಿರೋದು, ಗ್ರಾಚಾರ ಬಿಡಿಸೋದಿಕ್ಕೆ. ಸಾಕು ನಿಮ್ಮ ಅತ್ತಿಗೆ ಪರ ವಹಿಸ್ಕೊಂಡು ಮಾತಾಡಿದ್ದು. ಅದಿತಿದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ, ಅಷ್ಟು ಸಾಕು ತಾನೇ ನಾವು ತಲೆ ಎತ್ಕೊಂಡು ಓಡಾಡೋದಕ್ಕೆ. ಅವ್ರ ಮನೆ ಹಿರಿಯ ಸೊಸೆ ಬಂದು ನಮ್ಮನೆ ಮರ್ಯಾದೆ ತೆಗೆದ್ಲಲ್ಲ, ನಮ್ಮನೆ ಹಿರಿಯ ಸೊಸೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ? ಅದಕ್ಕೆ ತಿರುಗೇಟ್ ಕೊಡೋದಕ್ಕೆ ಹೋಗಿದ್ದಾಳೆ. ಅದಕ್ಕೆ ಯಾಕೆ ನೀನು ಹೀಗೆ ಪದ್ರಗೊಡ್ತೀಯಾ? ಅದಕ್ಕೆ ಪ್ರತಿಭಾನೇ ಹೋಗ್ಬೇಕಾಗಿತ್ತಾ? ಮನೇಲಿ ಇಷ್ಟೊಂದು ಜನ ಗಂಡಸರಿರ್ಲಿಲ್ವಾ? ಅವಳೇನು ಪೊಲೀಸ ಪತ್ತೇದಾರಿನ? ಪತ್ತೇದಾರಿ. ಆಂಟಿ, ಅದಕ್ಕೆಗೆ ಇಷ್ಟು ದೊಡ್ಡ ಸಂಸಾರ ಜವಾಬ್ದಾರಿ ನಿಭಾಯಿಸಿದ್ರೇನೆ ಸಾಕಾಗಿದೆ, ಅದರಲ್ಲಿ ಈ ಪತ್ತೇದಾರಿಕೆ ಬೇರೆ. ಅಯ್ಯೋ, ನನ್ನ ಮಾತೆಲ್ಲ ನಂಬ್ತೀರಾ ನೀವು? ಹೇಳ್ಸೋರ್ ಕೈಲಿ ಸಾಕ್ಷಿ ಸಮೇತ ಹೇಳಿಸ್ತೀನಿ, ನೋಡ್ತಾ ಇರಿ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಶೋಭಾ ದೇಹದಲ್ಲಿ ವಿಷ ಪತ್ತೆ ಆಗಿಲ್ಲ. ಆದರೆ ಪತ್ತೆ ಆಗಿರೋ ಒಂದು ಅಂಶ ತುಂಬ ಸಂಶಯಗಳನ್ನ ಹುಟ್ಟಾಕಿದೆ. ಏನು ಸಂಶಯ? ಬ್ಲೀಡಿಂಗ್. ಅಜಯ್, ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಾನು ಹೇಳ್ಬೋದಾ? ಅವಳೇ ಇಲ್ವಲ್ಲ, ಅವಳ ವಿಷಯದಲ್ಲಿ ನಾವೇನು ಅಭ್ಯಂತರ ಮಾಡೋಣ? ಅದೇನು ಹೇಳಮ್ಮ? ಶೋಭಾ ಹೊಟ್ಟೆಲ್ ತುಂಬ ರಕ್ತಸ್ರಾವ ಆಗಿತ್ತು. ಸಹಜವಾದ ಸಾವಾಗಿದ್ರೆ ಅದಾಗ್ತಿರ್ಲಿಲ್ಲ. ಅಷ್ಟೊಂದು ಬ್ಲೀಡಿಂಗ್ ಯಾವ್ದ್ರಿಂದ ಆಗಿರ್ಬೋದು? ನಾನು ಆಗ್ಲೇ ಹೇಳದ್ನಲ್ಲಮ್ಮ, ಅವಳಿಗೇನೋ ಒಂದು ಕಾಯಿಲೆ ಇತ್ತು ಅಂತ. ಅದೇ ಅಮ್ಮ, ಏನು ಕಾಯಿಲೆ? ಇನ್ನು ಏನು ಯೋಚನೆ ಮಾಡ್ತಾ ಇದೆಯೇ? ನಿಮ್ಮ ಅತ್ತೆಗಾಗ್ಲೇ ಪ್ರತಿಭಾ ಮೇಲೆ ಅನುಮಾನ ಬಂದಿದೆ. ಈ ಅನುಮಾನನ ಉಪಯೋಗಿಸ್ಕೋ. ನಿನ್ಗೇನು ಗೊತ್ತಿದೆ ಅದನ್ನ ಹೇಳ್ಬಿಡೆ. ನನ್ಗ್ಯಾಕೋ ಇದು ಸರಿ ಕಾಣ್ತಾ ಇಲ್ಲಮ್ಮ. ಯಾಕಮ್ಮ?
ಪ್ರತಿಭಾ ತನ್ನ ಪ್ರಾಣ ಕೊಟ್ಟಾದ್ರೂ ನಿನ್ನ ಬಚಾವ್ ಮಾಡ್ತೀನಿ ಅಂತ ಹೇಳಿದ್ಲಲ್ಲ, ಆ ಮಾತ್ಗೆ ನೀನ್ ಕೊಡ್ತಾರ ಫೀಸಾ ಇದು? ನೀನು ಪ್ರತಿಭಾ ಹತ್ರ ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ. ಆ ವಿಡಿಯೋ ತೋರ್ಸು ಬಾ. ನೋಡೆ, ನನ್ನ ಮಗಳು ಹೆಣ್ಣು ಹುಲಿ ಅಂತ ಎಲ್ಲಾರ ಹತ್ರನೂ ಹೇಳ್ಕೊಳ್ತಾ ಇರ್ತೀನಿ. ಹುಲಿ ಯಾವತ್ತು ಹುಲ್ ತಿನ್ಬಾರ್ದು, ತಿಳ್ಕೊ. ನೋಡೆ, ಹೇಗಿದ್ರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಶೋಭಾ ದೇಹದಲ್ಲಿ ವಿಷ ಇಲ್ಲ ಅಂತ ಬಂದಾಯ್ತಲ್ಲ. ನೋಡೆ, ನಿನಗೆ ಯಾರಿಂದನೂ ಯಾವ ಅಪಾಯನೂ ಇಲ್ಲ. ಪ್ರತಿಭಾ ಸಹಾಯ ನಿನಗೆ ಬೇಕಾಗಿಲ್ಲ. ಅವಳನ್ನ ಬಚಾವ್ ಮಾಡೋ ಅವಶ್ಯಕತೆನೂ ನಿನಗಿಲ್ಲ. ಬಾ, ತೋರ್ಸು ಬಾ. ಹೇಳಿಮ್ಮ, ಕಾಯಿಲೆ ಏನು ಅಂತಾನೆ ನಿಮಗೆ ಕ್ಲಾರಿಟಿ ಇರಲಿಲ್ವಾ? ಯಾಕಿಲ್ಲ? ಅವಳು ಅನಿಮಿಕ್ ಆಗಿದ್ಲು, ದೇಹದಲ್ಲಿ ರಕ್ತ ಕಡಿಮೆ ಇತ್ತು, ಐರನ್ ಟ್ಯಾಬ್ಲೆಟ್ಸ್ ತಗೊಳ್ತಿದ್ಗಳನ್ನ ತಲೆಯಲ್ಲಿ ತುಂಬ್ಕೋತಾ ಇದ್ದಾಳೆ. ನೋಡಪ್ಪ, ನೀನು ಅದಿತಿ ತಮ್ಮ ಅಂತ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಕಳ್ಕೊಬೇಡ. ಸರಿ ಅತ್ತೆ. ಅರ್ಥ ಆಯ್ತಾ? ಹೋಗಿ ತಿಂಡಿ ರೆಡಿ ಮಾಡು. ಅಜಯ್, ಅಜಯ್, ಇಷ್ಟಿಷ್ಟಕ್ಕೆ ಯಾರಾದರೂ ಕೋಪ ಮಾಡ್ಕೋತಾರಾ? ಅವ್ರು ಬೈದ್ರು ಅಂತ ನನಗೇನು ಕೋಪ ಇಲ್ಲ. ಮತ್ತೆ ಈ ಮನೇಲಿ ನೀವು ಇಷ್ಟ ಬಂದಾಗ ನೀವೇನು ಮಾಡೋಕ್ಕಾಗಲ್ವಲ್ಲ ಅಂತ. ಯಾಕಿರಕ್ಕಾಗಲ್ಲ? ಬೇಕಾದ್ ತಿನ್ಬೋದು, ಬೇಕಾದ್ ಉಡ್ಬೋದು. ಆದ್ರೆ ಬೇಕಾದ ಕಡೆ ಹೋಗೋ ಆಗಿಲ್ಲ, ಬೇಕಾದ ಕೆಲಸ ಮಾಡೋ ಆಗಿಲ್ಲ. ಅಜಯ್, ನಾನು ಈ ರೂಲ್ಸ್ ಒಪ್ಕೊಂಡೆ ಈ ಮನೆಗೆ ಸೊಸೆಯಾಗಿ ಬಂದಿದ್ದು. ರೂಲ್ಸ್ ಮಾಡಿರೋರು ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾರಾ? ಬದಲಾವಣೆ ಟೈಮ್ ಕೇಳುತ್ತೆ ಅಜಯ್. ಸಂಸಾರದಲ್ಲಿ ಸಾರ ಉಳಿಬೇಕು ಅಂದರೆ ತಾಳ್ಮೆ ಇರಬೇಕು, ಆದರೆ ಈ ಥರ ಕೋಪ ಅಲ್ಲ. ಒಟ್ಟಿನಲ್ಲಿ ನೀವು ನಿಮ್ಮ ಮಾತನ್ನ ಬಿಡ್ಕೊಡಲ್ಲ ಬಿಡಿ. ಸರಿ, ನಿಮ್ಮ ಸಂಸಾರದ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ಆದರೆ ಕೇಸ್ ಅಂತ ಬಂದಾಗ ನಾನು ತಲೆ ಹಾಕಲೇಬೇಕು, ಸಾಕ್ಷಿ ಹುಡುಕ್ಲೇಬೇಕು. ತಮ್ಗೆ ಇವಾಗ ಯಾವ ಸಾಕ್ಷಿ ಬೇಕಪ್ಪ? ನೀವು ಹೇಳಿದ್ರಲ್ಲ ಮೆಡಿಸಿನ್ ಚೇಂಜ್ ಆಗಿರ್ಬೋದು ಅಂತ, ಅದಕ್ಕೆ ಅಲ್ಲಿಗೆ ಹೊರಟೆ. ಅದು ಒಂದು ಕ್ಲೂಸ್ ಸಿಕ್ಬಿಟ್ರೆ ಸಿಕ್ತು ಅನ್ಕೋ. ಇದ್ಯಾವ ಟ್ಯಾಬ್ಲೆಟು? ಟ್ಯಾಬ್ಲೆಟ್ ಅಲ್ಲ, ಕ್ಯಾಪ್ಸ್ಯೂಲ್. ಅರ್ಥ ಆಗಲಿಲ್ಲ. ನಿನ್ನೆ ಶೋಭಾ ರೂಮಲ್ಲಿ ಇದೊಂದು ಕ್ಯಾಪ್ಸ್ಯೂಲ್ ಎತ್ತಿಟ್ಕೊಂಡೆ. ಪರವಾಗಿಲ್ಲ ಅಕ್ಕ, ನಿಮಗೆ ಕೈ ಚಳಕ ಕೂಡ ಗೊತ್ತಾ? ಗೊತ್ತಿರಲಿಲ್ಲ ಅಪ್ಪ. ನಿನ್ನ ಸವಾಸ್ ದೋಷ ಅದು ಪ್ರಾಪ್ತಿ ಆಯ್ತು. ಅಜಯ್, ಶೋಭಾ ರೂಮಲ್ಲಿ ಇದ್ದಿದ್ದ ಮೆಡಿಸಿನ್ಸ್ ಎಲ್ಲ ನನಗೆ ಗೊತ್ತು. ಯಾಕಂದರೆ ಅದಿತಿ ಚಿಂಟು ಊಟ ಟೈಮಲ್ಲೇ ಐರನ್ ಟ್ಯಾಬ್ಲೆಟ್ಸ್ ತಗೋತಿದ್ಲು. ಅಫ್ಕೋರ್ಸ್ ನಾನು ತಗೋತಿದ್ದೆ. ಆದರೆ ಈ ಟ್ಯಾಬ್ಲೆಟು ಆ ಟ್ಯಾಬ್ಲೆಟು ಒಂದೇನಾ ಅಂತ ನನಗೆ ಡೌಟು. ಅಂದರೆ ಐರನ್ ಟ್ಯಾಬ್ಲೆಟ್ಸ್ ಜಾಗದಲ್ಲಿ ಬೇರೆ ಟ್ಯಾಬ್ಲೆಟ್ಸ್ ಇಡ್ತಾ ಇದ್ರು ಅಂತನಾ? ಗೊತ್ತಿಲ್ಲ, ಅದನ್ನೇ ತಿಳ್ಕೋಬೇಕು. ಮತ್ತದನ್ನ ಕೊಡಿ, ಮೆಡಿಕಲ್ ಶಾಪಲ್ಲಿ ವಿಚಾರಿಸ್ತೀನಿ. ಬೇಡ ಬೇಡ, ಅದಿತಿನ ಕೇಳಿದ್ರೆ ಅವಳಿಗೆ ಗೊತ್ತಾಗುತ್ತೆ. ಏನು? ಅಕ್ಕನ್ ಕೇಳ್ತೀರಾ? ಯಾಕೆ ಅಷ್ಟು ಎಕ್ಸೈಟ್ ಆಗ್ತಿದ್ಯಾ? ಹೌದು, ಅವಳನ್ನೇ ಕೇಳ್ತೀನಿ. ಅಯ್ಯೋ, ಕೇಳಿ ಕೇಳಿ ಕೇಳಿ. ಕೆಲಸ ಆದಾಗಿ.
ಅದಿತಿ ಅಕ್ಕ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ನಾನು ಪತ್ತೆದಾರಿಕೆ ಮಾಡೋದ್ರ ಬಗ್ಗೆ ಮನೇಲಿ ಮೀಟಿಂಗೇ ನಡೀತಂತೆ. ಯಾರೇನೇ ಕೇಳಿದ್ರು ನೀನು ನನ್ನ ಬಿಟ್ಕೊಡ್ದೆ ಮಾತಾಡಿದೆ ಅಂತೆ ಚಿನ್ನಮ್ಮ ಹೇಳಿದ್ರು. ಅದಕ್ಕೆ ಥ್ಯಾಂಕ್ಸ್. ನಾನು ನಿಮಗೆ ಏನೇನೋ ಮಾಡಿದೆ, ಆದರೆ ಅದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ನೀವು ನನ್ನ ಪರವಾಗಿ ನಿಂತ್ರಿ. ಅದ್ರ ಮುಂದೆ ಇದು ಯಾವ ಮಹಾಬೇಡಿ. ಆದರೂ ಶೋಭನ್ ಸಾವು ನನ್ನ ಕಾಡ್ತಾನೆ ಇದೆ. ಅದು ನ್ಯಾಚುರಲ್ಲ ಅಥವಾ ಒಂದು ಅರ್ಥ ಆಗ್ತಿಲ್ಲ. ಒಟ್ಟಿನಲ್ಲಿ ಅದನ್ನು ತಿಳ್ಕೊಳ್ಳೋ ತನಕ ನನಗೆ ನೆಮ್ಮದಿ ಇಲ್ಲ ಅಕ್ಕ. ನನಗೂ ಅದೇ ಕುತೂಹಲ. ಅದಕ್ಕೆ ನೀನೇ ನನಗೆ ಹೆಲ್ಪ್ ಮಾಡಬೇಕು. ಸಹಾಯನಾ? ನಾನಾ? ಹೌದು. ನೀನು ಚಿಂಟು ಪ್ರೆಗ್ನೆನ್ಸಿಯಲ್ಲಿ ಐರನ್ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಅಲ್ಲ? ಹೌದು. ತುಂಬ ಅನಿಮಿಕ್ ಆಗಿದೆ ಅಂತ ಹೆರಿಗೆಗೆ ಮುಂಚೆ ಹೆರಿಗೆ ಆದಮೇಲೆ 2 ವರ್ಷ ತೊಗೊಂಡಿದ್ದೀನಿ. ಯಾಕೆ? ಒಂದು ನಿಮಿಷ ನೋಡು, ಈ ಟ್ಯಾಬ್ಲೆಟ್ ಅದೇನಾ ಅಂತ. ಇದಾ? ನೋ ಚಾನ್ಸ್. ಇದಲ್ಲ. ನೀವು ತಗೊಂಡಿದ್ರಲ್ಲ, ನಿಮಗೆ ಗೊತ್ತಿಲ್ವಾ? ತಗೊಂಡಿದ್ದೆ, ಆದರೆ ನಿಂತರ 2 ವರ್ಷ ತಗೊಂಡಿರಲಿಲ್ಲ. ಅದಕ್ಕೆ ನೆನಪಾಗಲಿಲ್ಲ. ಸರಿಯಾಗಿ ನೋಡು ಇದೇನಾ ಅಂತ. ಇಲ್ಲ ಅಕ್ಕ, ನನಗೆ ಚೆನ್ನಾಗಿ ನೆನಪಿದೆ. ನಾನು ತಗೊಳ್ತಾ ಇದ್ದ ಟ್ಯಾಬ್ಲೆಟ್ಸು ಈ ಥರ ಇರಲಿಲ್ಲ. ಓಕೆ ಸರ್. ಓಕೆ ಅಜಯ್, ಕನ್ಫರ್ಮ್ ನನ್ನ ಅನುಮಾನ ಕರೆಕ್ಟ್ ಆಗಿದೆ. ಮೊದಲು ಈ ಕ್ಯಾಪ್ಸೂಲ್ನ ಟೆಸ್ಟಿಗೆ ಕಳಿಸಿ.